ಎರಡನೇ ಸಲ ಈ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಮೊದಲನೇ ಸಲ ಎರಡನೇ ಸಲ ನೋಡ್ತಾ ಇದ್ದೀನಿ 3 ದಿನದಲ್ಲಿ. ಎರಡನೇ ಸಲ ಅಷ್ಟೇ ಮೊದಲ ಸಿನಿಗಿಂತ ಜಾಸ್ತಿ ಇಷ್ಟ ಆಯಿತು. ಇದೊಂದೇ ಮಾತಲ್ಲಿ ಹೇಳಬೇಕಂದ್ರೆ ನಮ್ಮ ಶೋ ಮ್ಯಾನ್, ಕನ್ನಡದ ಶೋ ಮ್ಯಾನ್ ಪ್ರೇಮ್ ಸರ್ ಅವರ ಒನ್ ಮ್ಯಾನ್ ಶೋ ಮ್ಯಾನ್ ಅಂತಲೇ ಹೇಳಬೇಕು. ಒಬ್ಬ ನಿರ್ದೇಶಕ ನಿರ್ದೇಶನದಲ್ಲಿ ಅನುಭವಿಸಿ ಆನಂದಿಸಿಬಿಟ್ಟಿದ್ದಾರೆ. ಅದನ್ನು ಅವರ ತೆರೆ ಮೇಲೆ ತಂದಿರೋದು ಧ್ರುವ ಸರ್ಜಾ ಅವ್ರ ಆ್ಯಕ್ಷನ್ ಪ್ರಿನ್ಸ್. ವಾವ್, ಏನು ಪರ್ಫಾರ್ಮೆನ್ಸ್! ರಾಕ್ಷಸ ಅಭಿನಯದಲ್ಲಂತೂ ಅವರು ನೆಕ್ಸ್ಟ್ ಲೆವೆಲ್. ಪ್ರತಿ ಫ್ರೇಮಲ್ಲೂ ಅಷ್ಟೇ ಅವರು ಅಭಿನಯಿಸಿಲ್ಲ, ಜೀವಿಸಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಧ್ರುವ ಸರ್. ಇನ್ನು ರೇಷ್ಮಾ ನಾರಾಯಣ ಅವರು ಸೂಪರ್ ಅಲ್ಟಿಮೇಟ್ ಮೂವಿ. 2 ಅಲ್ಲ 3 ಅಲ್ಲ 4 ಸಲ ನೋಡಿದ್ರೆ ಸಿನಿಮಾ ಬೋರ್ ಆಗಲ್ಲ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಇನ್ನು KVN ಸರ್ ಬಗ್ಗೆ ಹೇಳಲೇಬೇಕು. ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ಸ್ ಇಂಥ ಒಂದು ಮೂವಿ ಕೊಡಬೇಕು ಅಂತ ಹೇಳಿದ್ರೆ ತಾಕತ್ ಬೇಕೇ ಬೇಕು. ಅಲ್ಟಿಮೇಟಾಗಿ ಆರ್ಟ್ ವರ್ಕ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಆ್ಯಂಡ್ ರೀಡ್ ಆ್ಯಕ್ಟಿಂಗ್ ಆಗ್ಬೋದು, ಪ್ರತಿಯೊಂದೂ ಅಷ್ಟೇ. ನಮ್ಮ KVN ಸರ್ ಗುಣಮಟ್ಟ ಸಿನಿಮಾ ನೋಡಿದ್ದಾರೆ. ಅವರು ನಿಮ್ಮ ಮೇಲೆ ಅಂದರೆ ಜನಗಳ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ದುಡ್ಡು ಹಾಕಿದ್ದಾರೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ತಾನೇ ನಾವು KD ಸಿನಿಮಾ ನೋಡ್ಕೊಂಡು ಬಂದ್ವಿ. ಮೊದಲನೇದಾಗಿ ತುಂಬ ಗ್ರ್ಯಾಂಡ್ಯೂರಾಗಿ ತೆಗಿರೋವಂಥ ಸಿನಿಮಾ. ಅದು ಮೇಕಿಂಗ್ ಆಗಲಿ, ಈಗ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಪ್ರೇಮ್ ಸರ್ ಹೇಳಿದ್ನ ಕೇಳ್ಕೊಂಡೆ ಅಂದರೆ ಪ್ರತಿಯೊಂದು ಶಾರ್ಟ್ನ ಕೂಡ ಟ್ರೈಲರ್ ಥರ ಶೂಟ್ ಮಾಡೋಕ್ಕೆ ನೋಡಿದ್ವಿ ಅಂತ ಖಂಡಿತವಾಗ್ಲೂ ಅದನ್ನು ಪ್ರೂವ್ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟಲ್ಲಿ ಅವ್ರದ್ದು ಆ ಪರ್ಫೆಕ್ಷನ್ಸ್ ಇರಲಿ, ಆ ಮೇಕಿಂಗ್ ಇರಲಿ, ಕೆಲವೊಂದು ಸಾಂಗ್ಗಳಲ್ಲಿ ಹಿಂದ್ಗಡೆ 100, 300, 400 ಜನಕ್ಕಿಂತ ಹೆಚ್ಚು ಡಾನ್ಸರ್ಸ್ ಆಗಲಿ, ಜೂನಿಯರ್ ಆರ್ಟಿಸ್ಟ್ ಇರಲಿ, ಆ ಪರ್ಫೆಕ್ಷನ್ಸ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. KD ಸಿನಿಮಾ ಇಷ್ಟು ಟೈಮ್ ತೊಗೊಳ್ತು ಶೂಟ್ ಮಾಡೋದಕ್ಕೆ ಅಂತ ಯಾಕೆ ಅನ್ನೋದಕ್ಕೆ ಒಂದು ಆನ್ಸರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಒಬ್ಬೊಬ್ಬರು ಎಲ್ಲರೂ ಕೂಡ ನಮ್ಮ ಸೂಪರ್ ಸ್ಟಾರ್ಸ್ ಎಲ್ಲರೂ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಎಲ್ಲರೂ ಕೂಡ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸ್ಪೆಷಲ್ ಅನ್ಸಿದ್ದು ನನಗೆ, ಎಲ್ಲರೂ ಕೂಡ ಅವರ ರೆಗ್ಯುಲರ್ ಒಂದು ಜಾನರ್ ಏನಿದೆ ಅವರೊಂದು ಆ್ಯಕ್ಟಿಂಗ್ಸು ಅದನ್ನು ಬ್ರೇಕ್ ಮಾಡಿದ್ದಾರೆ ಅನಿಸುತ್ತೆ ನನಗೆ. ಆ್ಯಂಡ್ ಧ್ರುವ ಸರ್ದು ಹೇಳಬೇಕು ಅಂದರೆ, ಧ್ರುವ ಸರ್ ಎಲ್ಲರಿಗೂ ಅವ್ರನ್ನ ಮಾಸಲು ಭಾಳ ಇಷ್ಟ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಅವರ ಇನ್ನೋಸೆಂಟಾಗಿ ಅವ್ರು ಏನು ಕ್ಯಾರೆಕ್ಟರ್ ಮಾಡಿದ್ದಾರೆ ಅದು ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ಪ್ರೇಮ್ ಸರ್ನ ಹೇಳ್ದಂಗೆ ಅವರು ಆಲ್ರೆಡಿ ಎಲ್ಲ ಥರ ಜಾನರ್ಸಲ್ಲಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಅವ್ರ ಡೈರೆಕ್ಷನ್ ಆಗಲಿ ಎಲ್ಲ ಥರದಲ್ಲಿ. ಬಟ್ ಇದರ ಒಂದು ದೊಡ್ಡ ಗ್ರ್ಯಾಂಡ್ಯೂರ್ ಮೇಕಿಂಗಲ್ಲಿ ಏನು ಮಾಡ್ಬೋದು ಎಲ್ಲನೂ ಕೂಡ ಅವರು ಇದರಲ್ಲಿ ಹಾಕಿ ತುಂಬ ಮನಸ್ಸಿಟ್ಟು ಮಾಡಿರೋದು ಕಾಣ್ತಾ ಇದೆ. ಸೊ ನಮ್ಮ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ನಾವೆಲ್ಲರೂ ಸೇರಿ ಇದಕ್ಕೆ ಸಪೋರ್ಟ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ರೇಷ್ಮಾ ಕೂಡ ಅಷ್ಟೇ. ರೇಷ್ಮಾ ಪರ್ಫಾರ್ಮೆನ್ಸ್ ಹೇಳಬೇಕು. ಅವರು ಆ ಕ್ಯಾರೆಕ್ಟರ್ಗೆ ಭಾಳ ಜೀವ ತುಂಬಿದ್ದಾರೆ. ಆ್ಯಂಡ್ ಅವ್ರ ಲ್ಯಾಂಗ್ವೇಜ್ ಇರಲಿ, ಪರ್ಫಾರ್ಮೆನ್ಸ್ ಇರಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರೇಮ್ ಕೂಡ ಒಂದು ಟ್ರೈಲರ್ ಥರ ಇತ್ತು. ಆ್ಯಂಡ್ ಪ್ರೇಮ್ ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಸಿನಿಮಾ ಅಂದರೆ ಸಂಗೀತದ ಹಬ್ಬ ಆಗಿರುತ್ತೆ. ಅದ್ರ ಜೊತೆ ಧ್ರುವ ಸರ್ ಅವರ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸು, ಎಲ್ರದ್ದು, ಸುದೀಪ್ ಸರ್ದು ಕೂಡ ಒಂದು ಎಂಟ್ರಿ ಇದೆ. ಆ್ಯಂಡ್ ಸ್ಪೆಷಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ KD 2ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಮಿಸ್ ಮಾಡಬೇಡಿ. ನಮ್ಮ ಕನ್ನಡದ ಹೆಮ್ಮೆಯ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಚಿತ್ರ ಅಂದರೆ KD. ಧ್ರುವ ಸರ್ ಅವರದ್ದು ಅದ್ಭುತವಾದ ಅಭಿನಯ, ರಮೇಶ್ ಅರವಿಂದ್ ಸರ್ದು, ಆಮೇಲೆ ರವಿಚಂದ್ರನ್ ಸರ್, ಸಂಜಯ್ ಸರ್ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ರೇಷ್ಮಾ ಅವರು ಕೂಡ ಮಿಸ್ ಮಾಡಬೇಡಿ, ದಯವಿಟ್ಟು ನೋಡಿ. ಸರ ಈಗಷ್ಟೇ ನಾನು KD ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದೊಂದು ಎರಾ ಕ್ರಿಯೇಟ್ ಮಾಡಿದ್ದಾರೆ ಪ್ರೇಮ್ ಸರ್. ಆ್ಯಕ್ಚುಲಿ ಕರಿಯಿಂದ ಪ್ರೇಮ್ ಸರ್ಗೆ ಫ್ಯಾನ್ಸು. ಅದಾದಮೇಲೆ ಧ್ರುವ ಸರ್ಗೆ ಅದ್ದೂರಿಯಿಂದ ಫ್ಯಾನ್ಸು. ಕರಿಯ ಅದ್ದೂರಿಯಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.